ಭಾಗ ದರ್ಶನ ಕೊಟ್ಟಿದ್ದು ಯಾರಿಗೆ ಗೊತ್ತು, ಯಾರಿಗೆ ಗೊತ್ತಿಲ್ಲ ಹೇಳಿ. ಮತ್ತೆ ಯಾರಿಗೆ ಗೊತ್ತಿಲ್ಲ ಅವ್ರ ಕೈ ಸರಿ ಗೊತ್ತಿಲ್ಲ. ಇರಲಿ. ಮುರ್ಕಿ ಭಾವಿ ಮಂದಿ ಬಹಳ ಮುಗ್ಧ ಭಕ್ತಿ. ಸಿದ್ಧಾರೂಢರ ಮಠಕ್ಕೆ ಮೊದಲಿಂದ ದುಡ್ಕೊಳೋರು ಅವರು. ಅಲ್ಲಿ ಶಿವರಾತ್ರಿ ಜಾತ್ರೆ ಎಷ್ಟು ವೈಭವದಿಂದ ನಡೀತಿತ್ತಲ್ಲ, ಅದ್ರ ಸುದ್ದಿ ಬಂದು ಊರಾಗ ಮಾತಾಡ್ತಿದ್ರಂತ ಕಟ್ಟಿ ಮ್ಯಾಗ ಕೂತ್ಕೊಂಡು ಜನ. ಎಂಥ ಜಾತ್ರೆ, ಏನು ವೈಭವ, ಎಂಥ ತೇರು, ಎಂಥ ಪಲ್ಲಕ್ಕಿ, ಅಲ್ಲಿದ ಅನ್ನದಾಸೋಹ, ಸಲ್ಕಿ ತಗೊಂಡು ಕಡಿಯೋದು ಅನ್ನನ. ಕಟ್ಟಿಗೆ ಹೆಂಗೆ ಒಟ್ಟತಿದ್ರು ಶಿವರಾತ್ರಿಗ ಅಂದ್ರೆ ಗುಡ್ಡ ಒಟ್ಟಿದಂಗೆ ಕಟ್ಟಿಗೆ ಒಟ್ಟೋದು. ಅದರ ತುದಿ ನೋಡ್ಬೇಕಾದ್ರೆ ಪಟಕ ಜಾರಿ ಕೆಳ ಬೀಳ್ತಿತ್ತಂತ, ಅಷ್ಟು ದೊಡ್ಡ ಕಟ್ಟಿಗೆ ರಾಶಿ. ಅಲ್ಲಿ ಸಾರು ನಿಚ್ಚಣಿಕೆ ಹತ್ತಿ ಕೊಳಗಕ್ಕೆ ಮಸಾಲೆ ಹಾಕೋದು, ಅಷ್ಟು ದೊಡ್ಡ ಸಾರಿನ ಇದು. ಅನ್ನ ಬಸದ ನೀರು ಹಳ್ಳ ಹರಿದಂಗೆ ಹರಿತಿತ್ತಂತ. ಆ ವೈಭವವನ್ನು ಅಲ್ಲಿ ಉಂಡು ಬಂದ ಸಾರಿನ ರುಚಿ 4-5 ದಿನ ಆದರೂ ಕೈ ಮೂಸ್ ನೋಡಿದ್ರೆ ಸಾರಿನ ವಾಸನೆ ಬರ್ತಿತ್ತಂತ. ಅಂಥ ಸೊಗಸ ಸಾರು. ಅದಕ್ಕೆ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು, ಸಿದ್ಧಾರೂಢರ ಬಾನ ಉಂಡವನಾಗ್ಯಾನ ಜಾಣ, ಸಿದ್ಧಾರೂಢರ ನುಚ್ಚು ಉಂಡೋರಿಗೆ ಬಿಟ್ಟಿತ್ತು ಹುಚ್ಚು. ಹಿಂಗೆ ಆ ಅಜ್ಜನ ಪ್ರಸಾದದ ಗುಣಗಾನ, ಅಜ್ಜನ ಜಾತ್ರೆ ವೈಭವ ಕಟ್ಟಿ ಮ್ಯಾಗ ಕುಂತು ಮಾತಾಡುವಾಗ ಒಬ್ರೇನಂದ್ರು, ಬರೀ ಅಲ್ಲಿದ ಹೇಳ್ತೀರಿ, ನಮ್ಮೂರಾಗೂ ಸಿದ್ಧಾರೂಢನ ಕರೆಸೋಣ, ನಮ್ಮೂರಾಗೂ ಅಂಥದ್ದು ಜಾತ್ರೆ ಮಾಡೋಣ, ನಮ್ಮೂರಾಗೂ ಅನ್ನದಾಸೋಹ ಮಾಡೋಣ. ಆ ಮಾತು ಬರೋಬ್ಬರಿ ಅನ್ನಿಸ್ತು. ಎಲ್ಲರೂ ಕೂಡಿ ಹುರುಪಾದ್ರು. ಎಲ್ಲ ಕೂಡಿ ಆಗಿಂದಾಗ ಊರೆಲ್ಲ ಕೂಡಿಸಿ ನಮ್ಮಲ್ಲೂ ಮಾಡೋಣ ಅಂತೆಲ್ಲ ಒಪ್ಪಿಕೊಂಡು ಹಿರಿಯರ ಕಮಿಟಿ ಎಲ್ಲ ತಗೊಂಡು ಸಿದ್ಧಾರೂಢ ಮಠಕ್ಕೆ ಹೋಗಿ ಅಜ್ಜಿಗೆ ಬೇಡ್ಕೊಂಡ್ರು, ಯಪ್ಪ ಮತ್ತು ನಮ್ಮೂರಾಗೂ ನೀವು ಬರ್ಬೇಕ್ರಿ, ನಾವು 7 ದಿನ ಜಾತ್ರೆ ಮಾಡ್ತೀವಿ. ಯಾವಾಗ ಮಾಡ್ತೀರಿ? ಅದು ಶಿವರಾತ್ರಿ ಮುಗ್ದಿತ್ತು, ಇನ್ನು ಮುಂದೆ ಬರೋ ಮಿತಿ ಯಾವುದು? ರಾಮನವಮಿ. ಸಿದ್ಧಾರೂಢಪ್ಪ ಹುಟ್ಟಿದ ದಿನ, ಅಜ್ಜಿ ಹುಟ್ಟಿದ ದಿನನ ನಮ್ಮಲ್ಲಿ ಮಾಡೋಣ್ರಿಪ್ಪ. ಕರೆಕ್ಟ್ ರಾಮನವಮಿ ಮುಗಿಯೋಂಗೆ 7 ದಿನ ಸಪ್ತಾಹ ಮಾಡೋಣ. ಅವಾಗ ಅಜ್ಜೋರು ನಕ್ರಂತ, ಹಂಗೆ ಆಗೋಲ್ಪ. ಬೆಂಗಳೂರು ಭಕ್ತರು, ಮೈಸೂರು ಬೆಂಗಳೂರು ಭಾಗದವ್ರು ರಾಮನವಮಿಗೆ ಭಾಳ ಜನ ಬರ್ತಾರೆ. ಅವಾಗ ನಾವು ಮಠದಾಗಿಲ್ಲ ಅಂದ್ರೆ ಭಕ್ತರಿಗೆ ಸಮಸ್ಯೆ ಆಗ್ತೈತಿ, ಹಂಗಾಗೋದಿಲ್ಲ. ನಾವು ಇಲ್ಲಿ ಯಾವಾಗ ಹುಬ್ಬಳ್ಳಿ ಬಿಟ್ಟು ಎಲ್ಲೂ ಅಜ್ಜಿ ಹೊಕ್ಕಿದ್ದಿಲ್ಲ. ಹಿಂದೆ ಮಂಟೂರು ಭಕ್ತರು ಅವ್ರನ್ನ ನಾವು ಕರ್ಕೊಂಡು ಹೋದಾಗ ಅಜ್ಜನ ಪಾದ ತೀರ್ತಿರ್ಲಾರ್ದೆ ನಾವು 3 ದಿನ ಊಟ ಮಾಡಿದ್ದಿಲ್ಲ. ತೀರ್ತಿಲ್ದೆ ಉಂಡಲ್ಲ 3 ದಿನ ಉಪವಾಸ ಕುಂತು ಧರಣಿ ಮಾಡಿದ್ರು ಹುಬ್ಬಳ್ಳಿ ಭಕ್ತರು. ಅದಕ್ಕೆ ಅವತ್ತೇ ಅವ್ರಿಗೆ ಮಾತು ಕೊಟ್ಟಿದ್ರು ಸಿದ್ಧಾರೂಢರು, ನಿಮ್ಮ ಒಪ್ಪಿಗಿಲ್ದೆ ನಾವು ಹುಬ್ಬಳ್ಳಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ. ಅವರು ಕೊನಿತನೂ ಹುಬ್ಬಳ್ಳಿ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಇಲ್ಲಪ್ಪ ನಾವು ಹಂಗೆ ಹೋಗಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವರೆಲ್ಲ ಭಾಳ ನಿರಾಶರಾದರು, ಕಣ್ಣಾಗ ನೀರು ಹಾಕಕ್ಕತ್ರು, ಆಸೆ ಇಟ್ಕೊಂಡು ಬಂದಿದ್ರು. ಅವಾಗ ಸಿದ್ಧಾರೂಢರು ಅವ್ರ ಮರಕ ಮಾಡೋದು ನೋಡಿ ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ. ನೋಡಪ್ಪ, ನಾ ಬರಲ್ಲ ಅಂದ್ರೆ ಸಶರೀರದಿಂದ ಸಗುಣ ರೂಪದಿಂದ ನಾ ಬರಲಿಕ್ಕಿಲ್ಲ, ಆದ್ರೆ ನಿರ್ಗುಣವಾಗಿ ನಾನು ಎಲ್ಲ ಕಡೆಗೂ ನಾನು ಇರ್ತೀನಿ. ಎಲ್ಲಿ ನನ್ನ ಭಜನೆ, ನಾಮಸ್ಮರಣೆ, ಕೀರ್ತನ, ಭಗವತ್ ಚಿಂತನೆ ನಡೀತತೋ ಅಲ್ಲೆಲ್ಲ ಅವ್ಯಕ್ತವಾಗಿ ನಾನು ಬಂದೇ ತೀರ್ತೀನಿ ಅಂತ ಅನ್ನುವಂಥ ಮಾತನ್ನು ಸಿದ್ಧಾರೂಢರು ಹೇಳಿದರು. ಈ ಶಾಸ್ತ್ರದ ಶಬ್ದ ಮುಗ್ಧ ಮಂದಿಗೆ ಅರ್ಥ ಆಗಲಿಲ್ಲರಿ. ನಾ ಅವ್ಯಕ್ತವಾಗಿ ಬರ್ತೀನಿ ಅಂತ ಅಂದದ್ದು ಅವಕ್ಕೆ ತಿಳಿಲಿಲ್ಲ. ಅಪ್ಪವ್ರು ಬರೋಕೆ ಒಪ್ಕೊಂಡ್ರಂತ ಜೈಕಾರ ಹಾಕಿದ್ರು. ಬರೋ ಮುಂದೆ ಸರಳ ಹೋಗಲಿಲ್ರಿ ಅವ್ರ ಊರಿಗೆ. ಬೈಲ್ ಹೊಂಗಲಕ್ಕೆ ಬಂದು ಅವಾಗ ಆಗಲೇ ಪ್ರಿಂಟಿಂಗ್ ಮಷಿನ್ ಇದ್ದು ಚಾಲು ಇದ್ದು, ಇಲ್ಲಿ ಬೈಲ್ ಹೊಂಗಲ ಚಾಪ್ಸೆ ಬಿಟ್ರು. ಸ್ವತಃ ಸಿದ್ಧಾರೂಢ ಸ್ವಾಮಿಗಳು ನಮ್ಮ ಊರಿಗೆ ಬರ್ತಾರೆ ಜಾತ್ರೆಗೆ ಅಂತಂದು ಅದರ ಪತ್ರಿಕೆ ಪ್ರಿಂಟ್ ಮಾಡಿ ಸುತ್ತ 10 ಹಳ್ಳಿಗೆಲ್ಲ ಹಂಚಿ ಎಲ್ಲ ಪ್ರಚಾರ ಮಾಡಿದ್ರು. ದೊಡ್ಡ ತಯಾರಿ ಮಾಡಿದ್ರು, ದೊಡ್ಡ ಪೆಂಡಾಲ್ ಹೊಡೆದ್ರು. ಊರಾಗೆಲ್ಲ ಟುಮ್ಕಿ ಹೊಡಿಸಿ ಯಾರ ಮನೆ ಒಲೆ ಹಚ್ಚೋದಿಲ್ಲ, ಎಲ್ಲ 3 ವೇಳೆ ಇಲ್ಲೇ ಪ್ರಸಾದ. ಎಲ್ಲ ಇಡೀ ಊರ ಶಿವನಾಮ ಸ್ಮರಣೆ, ಅಖಂಡ ಹಗಲು ರಾತ್ರಿ ಓಂ ನಮಃ ಶಿವಾಯ ಭಜನೆ. ಅನೇಕ ಸಾಧು ಸಂತರಿಗೆ ಆಮಂತ್ರಣ ಕೊಟ್ಟರು. ದೊಡ್ಡ ಕಾರ್ಯಕ್ರಮ. ಇಲ್ಲಿ ಅಜ್ಜಗೆ ಹೋಗಿ ಬೇಡ್ಕೊಂಡು ಒಬ್ರು ಸ್ವಾಮಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ತಯಾರಿ ಸಲುವಾಗಿ. ನಾವು ಹೊಸ್ದಾಗಿ ಮಾಡಕತ್ತೀವಿ, ನಮಗೆ ಲೆಕ್ಕ ಹತ್ತಂಗಿಲ್ಲ ಅಂಥೇಳಿ ರಾಮಸ್ವಾಮಿ ಅನ್ನುವಂಥ ಸಿದ್ಧಾರೂಢ ಶಿಷ್ಯರನ್ನ ಕರ್ಕೊಂಡು ಅವರ ಮಾರ್ಗದರ್ಶನದೊಳಗೆ ಎಲ್ಲ ತಯಾರಾಯಿತು. ಮಂಟಪ ಕಟ್ಟಿದ್ರು, ಮಂಟಪದ ಸಿಂಹಾಸನ ಹಾಕಿದ್ರು, ಸಿಂಹಾಸನ ಮ್ಯಾಲ ಸಿದ್ಧಾರೂಢ ಫೋಟೋ ಇಟ್ಟು ಅಲಂಕಾರ ಮಾಡಿದ್ರು. ಸಪ್ತಾಹ ಚಲು ರಾಮಸ್ವಾಮಿನ ಕೇಳಿದರು,
ಯಪ್ಪ ಮತ್ತು ಅಪ್ಪುಗಳು ಎಷ್ಟೊತ್ತಿ ಬರ್ತಾರ್ರಿ, ಅಪ್ಪುಗಳು ಎಲ್ಲಿ ಬರ್ತಾವ್ರೋ ಬರಂಗಿಲ್ಲ ಅಂದ್ರು. ಮತ್ತು ನೀವು ಅವತ್ತು ನಮಗೆ ಹೇಳ್ಯಾರ್ರಿ, ಏನು ಹೇಳ್ಯಾರ, ಹಿಂಗೆ ಹೇಳ್ಯಾರ. ಹುಚ್ಚುಗಳ ಅವರು ಅವ್ಯಕ್ತವಾಗಿ ಬರ್ತೇನೆ ಇರ್ತೇನೆ ಅಂತ ಹೇಳ್ಯಾರ, ಖರೇನ ಅವ್ರು ಬರಕ್ ಆಗೋದಿಲ್ಲ. ಮತ್ತೀಗ ಮಂದಿಗೆ ಸುದ್ದಿ ಆಗೈತಿ, ಹೆಂಗೆ ಮಾಡೋದು? ಇನ್ನು ಜನ ಹಿರಿಯರನ್ನ ನಮ್ಮನ್ನ ಕೇಳ್ತಾರ, ಹೆಂಗೆ ಪ್ರಿಂಟ್ ಮಾಡಿಸಿದ್ರಿ? ಸುತ್ತ ಹಳ್ಳಿ ಮಂದಿ ಬಂದೈತಿ. ಈಗ ಕಿರೀಟ್ ಪೂಜಾ ಸಾಯಂಕಾಲ, ಈಗ ಮಂಟಪದಾಗ ಅಜ್ಜಿಲ್ಲ ಅಂದ್ರೆ ನಮಗೆ ಅವಮಾನ ಆಗ್ತೈತಿ, ನಾವು ಹೆಂಗೆ ಮಾಡೋದು ಅಂತ ಕೇಳಿದಾಗ ರಾಮಸ್ವಾಮಿಗಳು ಭಾಳ ಜಾಣ್ರಿದ್ರು. ಅವ್ರೊಂದು ಉಪಾಯ ಮಾಡಿದರು. ನೋಡಪ್ಪ, ಬೀಸೋದೊಣ್ಣಿ ತಪ್ಪಿಸ್ಕೊಂಡ್ರೆ ಮತ್ತೆ 100 ವರ್ಷ ಅಂತ. ಈಗ ಒಂದು ಹವಾ ಮಾಡ್ರಿ. ಏನು ಹವಾ? ಅಜ್ಜಗೆ ಸೌಡಿಲ್ಲ, ಕೊನೆ ದಿನ ಬರ್ತಾನಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ರಿ. 7 ದಿನ ಅಲ್ಲ, ಮೊದಲನ ಈಗ ಹೆಂಗೋ ಒಟ್ಟು ದಾಟೋದು 6 ದಿನ ಹೆಂಗಾರ ದಾಟ್ಲಿ, ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಅಜ್ಜವ್ರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗೈತಿ, ಕಡೆ ದಿನ ಬರ್ತಾರ ಅಂತ ಸುದ್ದಿ ಆಯ್ತು. ಕೊನೆಗೆ ಜನ ಇನ್ನೂ ಹೆಚ್ಚು ಕೊಡ್ತ್ರಿ. ಕೊನೆ ದಿನ ಇವತ್ತು ಅಜ್ಜವ್ರು ಬರ್ತಾರ. ಜನಕ್ಕೆ ಭಾಳ ಒಂದು ಕುತ್ತಿಗೆಗೆ ಬಂತು ಹಿರಿಯರಿ. ಅಕಸ್ಮಾತ್ ಅವತ್ತೇನಾದರೂ ಅಜ್ಜ ಅಲ್ಲಿ ಕಾಣ್ಲಿಲ್ಲ ಅಂದ್ರೆ ಇವ್ರು ಯಾತ್ರೆಯಲ್ಲಿ ಬಡಿತಾರ ಗೊತ್ತಿವ್ ಜನಕ್ಕೆ. ಇವ್ ಸುಳ್ಳು ಪತಿ ಹೆಂಗ ಇದನ್ನ ಮಾಡಿದಾರೆ ನೀವು ಅಂತ ಅವಮಾನಕತಿ, ನಮ್ಮನ್ನ ಬಡಿತಾರ, ಬೈತಾರ. ಕಣ್ಣೀರು ಹಾಕಿ ರಾಮಸ್ವಾಮಿ ಪಾದ ಹಿಡಿದ್ರು. ಅಜ್ಜವ್ರು ನನ್ನ ಕಾಲು ಹಿಡಿದ್ರು, ನಾ ಏನು ಮಾಡ್ಲಿಪ್ಪ? ಮತ್ತು ಅವ್ರು ಯಾರ ಕಾಲು ಹಿಡಿಯೋರು? ಅವ್ರು ಸಿದ್ಧಾರ್ಥನ ಪಾದ ಹಿಡಿದು ಕಣ್ಣಾಗ ನೀರು ಹಾಕಿ ಹೇಳ್ತಾರ, ನೋಡಿಪ್ಪ, ಅವ್ರು ಮಾಡ್ಬೇಕಂತ ತಪ್ಪು ಮಾಡಿಲ್ಲ, ಜೋಲಿ ಹೋಗೈತಿ. ಅದು ಏನೋ ಮುಗ್ಧ ಜನ ಅವರು ಆಗಲಿ, ಒಂದು ತಪ್ಪು ನಿನ್ನ ಸಲುವಾಗಿ ಮಾಡ್ಯಾರ ಅಂದ್ರು ಅದನ್ನು ಸರಿ ಮಾಡೋ ಜವಾಬ್ದಾರಿ ನಿಂದು. ಅವ್ರ ಮರ್ಯಾದೆ ಹೋತಂದ್ರೆ ನಿನ್ನ ಮರ್ಯಾದೆ ಹೋಗೈತಿ. ಅವ್ರಿಗೆ ನಾಚಿಗೆ ಆದ್ರೆ ಅದು ನಿನಗೆ ನಾಚಿಗೆ. ಭಕ್ತಾಭಿಮಾನಿ ನೀನು, ಭಕ್ತೋದ್ಧಾರಕ್ಕಾಗಿನೇ ನಿನ್ನ ಅವತಾರ ಆಗೈತಿ. ಈ ವೇಳೆದೊಳಗೆ ನೀನು ಇಲ್ಲಿ ಪ್ರತ್ಯಕ್ಷ ದರ್ಶನ ಕೊಟ್ಟು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಸಾರ್ಥಕ ಆಕತಿ. ಇಲ್ಲದ್ರೆ ಎಲ್ಲ ಮಾಡಿ ಕೊನೆಗೆ ಕೆಟ್ಟು ಹೋಗತಿಪ್ಪ. ಸಿದ್ಧಾರೂಢ, ದಯವಿಟ್ಟು ನೀನು ಆಶೀರ್ವಾದ ಮಾಡಿ ಇವತ್ತು ಪ್ರತ್ಯಕ್ಷ ಇಲ್ಲಿ ದರ್ಶನ ಕೊಡ್ಲಿಕ್ಕೆ ಬೇಕಂತ ರಾಮಸ್ವಾಮಿಗಳು ಪ್ರಾರ್ಥನೆ ಮಾಡಿ ಶಂಕ ಊಬಿದ್ರು. ಒಳಗೆ ಶಂಕ ಊಬಿದ ಕೂಡಲೇ ಹೊರಗೆ ಕಾಕಡಾರತಿ ಹಚ್ಚಕ್ಕೆ ಅದು ಸೂಚನಾ. ಎಲ್ಲ ಕಡೆ ಆರತಿ, ಜನ ಕಿಕ್ಕಿರಿದು ಕೂಡ್ಯಾರ. ಇವತ್ತು ಸಿದ್ಧಾರೂಢ ಒಳಗದಾರಂತ ಎಲ್ಲರ ತಲೆಯಾಗ. ಕಡೆ ದಿನ ಬರ್ತಾರಂತ ಇವ್ರು ಹೇಳಿದ್ರಲ್ಲ. ಕೊನೆಗೆ ಪರದೆ ಮ್ಯಾಲೆ ಎಬ್ಬಿಸಿದ್ರು. ಸಿಂಹಾಸನದ ಮೇಲೆ ಪ್ರತಿದಿನ ಪದ್ಧತಿ ಹೆಂಗೆ ಫೋಟೋನ ಕಾಣಿಸ್ತು. ಅಯ್ಯೋ, ಫೋಟೋ ಗುರುರಾಜ ಸಿದ್ಧಾರೂಢ ಸಮರ್ಥ ಆರತಿ ನಡೆದೈತಿ. ಫೋಟೋ ನೋಡಿ ಎಲ್ಲರೂ ನಿರಾಶೆ ಆಗಿ ಸಿದ್ಧಾರೂಢ ಅನ್ನೋ ಬೆಳಕ ದೊಡ್ಡ ಚಮತ್ಕಾರ ಆತ. ಫೋಟೋದೊಳಗೆ ಮಿಂಚು ಹೊಡಿತು. ಎಂಥ ಪ್ರಕಾಶ್ ಮಿಂಚ್ ಅಂದ್ರೆ ಒಂದು ಕ್ಷಣ ಎಲ್ಲರ ಕಣ್ಣು ಮುಚ್ಕೊಂಡ್ಬಿಟ್ರು. ಅಂತ ಬೆಳಕಿನ ನಡಕ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢರು ಪ್ರತ್ಯಕ್ಷ ಆದರು. ಇದೇ ಮುರುಕಿ ಬಾವ್ಯಾಗ ಒಬ್ಬರಿಬ್ಬರು ಮುಂದೆ ತೋರಿಸಿದ ಪವಾಡ ಅಲ್ಲ, 8-10 ಸಾವಿರ ಮಂದಿ ಕೂಡಿತ್ತು. ಎಲ್ಲರಿಗೂ ಏಕಕಾಲಕ್ಕೆ ಫೋಟೋದೊಳಗಿಂದ ಪ್ರಕಟ ಆಗಿ ಹೊರಗೆ ಬಂದರು. ಹೆಂಗೆ ಹುಬ್ಬಳ್ಳಿ ಒಳಗೆ ತಲೆ ಮ್ಯಾಲ ಕಿರೀಟ, ಕೊರಳೊಳಗೆ ನಾಗಾಭರಣ, ವೈಜಯಂತಿ ಮಾಲ, ರುಂಡ ಮಾಲ ಬಂಗಾರದ್ದು, ಕಾಲಾಗ ಸುವರ್ಣದ ಪಾದಕಿಗಳ ಸಮೇತವಾಗಿ ದಿವ್ಯವಾದ ತೇಜಸ್ಸಿನಿಂದ ಕೂಡಿ ಸಿದ್ಧಾರೂಢರು ಎಲ್ಲರಿಗೂ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿದರು. ಎಷ್ಟೊತ್ತಿದ್ರು ಮಂಗಳಾರತಿ ಮುಗಿದು ಓಂ ಚೈತನ್ಯಂ ಶಾಶ್ವತಂ ಅನ್ನೋದ್ರೊಳಗೆ ಮಾಯ ಆಗಿಬಿಟ್ರು. ಫೋಟೋದೊಳಗೆ ಪ್ರಕಟ, ಫೋಟೋದೊಳಗೆ ಅಂತರ್ಧಾನವಾದಂಥದನ್ನ ಸಾವಿರಾರು ಮಂದಿ ಕಣ್ಣಾರೆ ಕಂಡು ಕುಣದಾಡಕತ್ರ ಮಂದಿ. ನಾವು ಅಲ್ಲಿ ದೇವರದನ ಇಲ್ಲ ದೇವರದನ 10 ದಿಕ್ಕು ತಿರುಗಾಡಿದ್ವಿ. ಇದ್ದಲ್ಲಿ ಬಂದು ದರ್ಶನ ಕೊಡೋ ನಿಜವಾದ ದೇವರು ಜಗದ್ಗುರು ಸಿದ್ಧಾರೂಢ ಪದನ ಅಂತ ಕುಣದಾಡಕತ್ರು. ಈ ಹಿರಿಯರಿಗಂತ ಇಷ್ಟು ಆನಂದ ಆಯ್ತಂದ್ರೆ ನಾವು ಇಷ್ಟು ಗುದ್ದಾಡಿ ಮಾಡಿದ ಸಾರ್ಥಕ ಆದಪ್ಪ. ಇಲ್ಲ ಈಗ ಅಕಸ್ಮಾತ್ ನೀ ದರ್ಶನ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಯಾತ್ರೆಯಲ್ಲಿ ಬಡಿತಿದ್ರು ಜನ ಗೊತ್ತಿಲ್ಲ, ನಮ್ಮ ಮರ್ಯಾದೆ ಉಳಿಸಿದ ಸಿದ್ಧಾರೂಢ ಅಂತ. ಇವತ್ತಿಗೂ ಯಾವ ಸ್ಥಾನದೊಳಗೆ ಸಿದ್ಧಾರೂಢ ದರ್ಶನ ಕೊಟ್ಟಿದ್ರು ಅದೇ ಜಾಗದೊಳಗೆ ಕಲ್ಲಿನ ಮಂದಿರವನ್ನು ಕಟ್ಟಿ ಸಿದ್ಧಾರೂಢ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಮುರ್ಕಿ ಬಾವಿ ಮಂದಿ ಇಡೀ ಊರಿಗೂರು ಸಿದ್ಧಾರೂಢರ ಭಕ್ತರು. ಇವತ್ತಿಗೂ 2-3 ಬಸ್ ಗಟ್ಲೆ ಮಂದಿ ವಾರಗಟ್ಲೆ ಹೋಗಿ ಶಿವರಾತ್ರಿ ಮತ್ತು ತೆಪ್ಪು ತೇರ್ನ್ಯಾಗ ಅಡಿಗೆ ಮನೆದು ಕಟ್ಟಿಗೆ ಹೊಡೆಯೋದು, ಬಾಂಡೆ ತೊಳೆಯೋದು, ನೀಡೋದು ಹಿಡಿದು ಅಡಿಗೆ ತಯಾರು ಮಾಡೋದು ಎಲ್ಲ ಶಿವೇನ್ ಮುರುಕಿ ಬಾವಿ ಭಕ್ತರು ಅಚ್ಚುಕಟ್ಟಾಗಿ ಇವತ್ತಿಗೂ ಮಾಡ್ತಾ ಇರುವಂಥದ್ದು ಪದ್ಧತಿ. ಇವತ್ತಿಗೂ ರಾಮನವಮಿಗೆ ಒಮ್ಮೆ ಪ್ರತಿ ವರ್ಷ ಆ ದಿನ ಏನು ಅಜ್ಜ ಪ್ರತ್ಯಕ್ಷ ಆಗಿದ್ದ ಅದೇ ದಿನ ರಥೋತ್ಸವ ಇಟ್ಟುಕೊಂಡು 7 ದಿನನೂ ಸಪ್ತಾಹ ಪ್ರತಿ ವರ್ಷ ಭಾರತೀಯ ಪೂರ್ವ ಸಾನ್ನಿಧ್ಯದೊಳಗೆ ಮುರುಕಿ ಬಾವಿ ಭಕ್ತರು ಮಾಡ್ತಾ ಹೋಗಿದ್ದಾರೆ. ಅಜ್ಜ ಬರೀ ಹುಬ್ಬಳ್ಳಿಯಾಗ ಅಷ್ಟೇ ಇಲ್ಲ, ಸಿದ್ಧಾರೂಢ ಎಲ್ಲೆಲ್ಯಾನ
ನಂಬಿದ ಭಕ್ತರ ಮನದಲ್ಲಿ ಯಾರು ನಂಬಿ ಕರೀತಾರ ಅವ್ರಿಗೆ ಪ್ರತ್ಯಕ್ಷ ದರ್ಶನ ಬರೀ ಅವಾಗಟ್ಟ ಕೊಟ್ಟದ್ರಲ್ಲಿ ಈಗೂ ಕೊಟ್ಟಾರ, ಈಗೂ ಕೊಡಕ್ ಹತ್ಯಾರ. ಈಗೂ ಸದ್ಯ ಅವ್ರ ಲೀಲೆಗಳು ಚಾಲು ಅದಾವ. ಅದು ನಿಮಗಿಂತ ಹೆಚ್ಚು ನಮಗೆ ಗೊತ್ತಕ್ಕ, ಯಾಕಂದ್ರೆ ನೀವು ಒಂದ ಊರಾಗ ಇರ್ತೀರಿ, ನಾವು ಹಳ್ಳಿ ತಿರುಗಾಡ್ತೀವಲ್ಲ, ಪ್ರತಿ ಊರಾಗ ಒಂದು ಹೊಸ ಸುದ್ದಿ ಸಿಗತ್ತ ನಮಗೆ. ಬಹಳ ಮಹಿಮಾವಂತರದಾರ, ಗಟ್ಟಿಯಾಗಿ ನಂಬ್ರಿ. ಮತ್ತು ಸಿದ್ಧಾರ್ಥ ಚರಿತ್ರೆ ಓದಕ್ಕೆ ಚಲೋ ಮಾಡಿ. ಭಾಳ ಮಂದಿ ಶ್ರಾವಣದ ಘಟ್ಟ ಓದ್ತಾರೆ, ಅಜ್ಜ ಶ್ರಾವಣದ ಘಟ್ಟ ಇಲ್ಲ. ನಿಮಗೆ ಶ್ರಾವಣದ ಘಟ್ಟ ಆಶೀರ್ವಾದ ಬೇಕಾದ್ರೆ ಅಟ್ಟ ಓದ್ರಿ. ದಿನನಿತ್ಯ ಆಶೀರ್ವಾದ ಬೇಕಿತ್ತಂದ್ರೆ ನಿತ್ಯ ಅವನ ಕೈ ನೀವು ಹಿಡಿಬೇಕಾಗಿದ್ರೆ ನಿತ್ಯ ಓದ್ರಿ. ವರ್ಷದಾಗ ಒಮ್ಮೆ ಹಿಡಿಯೋದ್ರೆ ವರ್ಷದಾಗ ಒಮ್ಮೆ ಓದ್ರಿ. ಪುರಾಣ ಓದೋದಂದ್ರೇನ ಅವನ ಕೈ ಹಿಡ್ದಂಗೆ, ಬಿಟ್ರೆ ಅವನ ಕೈ ಬಿಟ್ಟಂಗೆ. ಅದಕ್ಕೆ ನಿತ್ಯ ಒಂದೊಂದು ಅಧ್ಯಾಯ ಮುಗಿಸ್ರಿ. 56 ಮುಗೀತಿಲ್ಲೋ ಮತ್ತು ಒಂದನೇ ಅಧ್ಯಾಯ ಚಲೋ ಮಾಡ್ಬೇಕು, ಪಾರಾಯಣ ಮಾಡ್ರಿ. ಅಜ್ಜಿ ಈಗ ಸದ್ಯ ಇರೋದು ಗ್ರಂಥ ರೂಪದಾಗ ಅದಾರ. ಈಗ ನಿಮ್ಮ ಮನೆ ಗ್ರಂಥ ಐತಂದ್ರೆ ನಿಮ್ಮ ಮನೆ ಸಿದ್ಧಾರ್ಥ ವಾಸ ಐತಂತ ತಿಳ್ಕೊಬೇಕು. ಮತ್ತು ಗ್ರಂಥ ಐತಿ, ಪೂಜೆ ಮಾಡಂಗಿಲ್ಲ, ಪಾರಾಯಣ ಮಾಡಂಗಿಲ್ಲ ಅಂದ್ರೆ ಆಕಳ ತಂದು ಕಟ್ಕೊಂಡಿವಿ. ಆಕಳಿಗೆ ಮೇವು ಇಲ್ಲ, ನೀರಿಲ್ಲ ಅಂದ್ರೆ ಹಾಲು ಹಿಂಡ್ತತೆ ಅನ್ನೋದು. ನಿತ್ಯ ಅದಕ್ಕೆ ವ್ಯವಸ್ಥೆ ಮಾಡಿದ್ರೆ ಅದು ಹಾಲು ಹಿಂಡಿ ನಮಗೆ ಸಂಚು ಮಾಡ್ತೈತಿ. ಹಂಗೆ ನಿತ್ಯ ಸಿದ್ಧಾರ್ಥ ಗ್ರಂಥ ಪೂಜೆ ಮಾಡಿ ಪಾರಾಯಣ ಮಾಡಿದ್ರೆ ಅದರ ಫಲ ನಮಗೆ ಉಣ್ಣಾಗ ಸಿಗುತ್ತೈತಿ ಅನ್ನೋದಕ್ಕೆ ಸಾಕ್ಷಿ ಮಕ್ಕಳಾದಾರ. ಅವರ ಜೀವನ ಭವಿಷ್ಯ ಉಜ್ವಲವಾಗಲಿ, ಅವರಿಗೆಲ್ಲ ಸುಖ ಸಮೃದ್ಧಿ ಪ್ರಾಪ್ತ ಆಗಲಿ ಅಂತ ತುಂಬ ಹೃದಯದಿಂದ ಹಾರೈಸಿ 4 ನುಡಿ ಪುಷ್ಪಗಳನ್ನು ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ.